ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾವು ಇವತ್ತು ಒಂದು ವಿಶೇಷವಾಗಿರೋದು ಒಂದು ಮಂತ್ರ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ನಾನು ಕೊಡಬಾರ್ದು. ಅಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಕಷ್ಟಗಳು ಹೇಳ್ತಾ ಇದ್ದೀರಾ. ನನ್ನ ಕೆಲವರೊಬ್ಬರಂತೂ ಆ ಲಾಟ್ರಿ ಟಿಕೆಟ್ಗಳನ್ನೇ ನನಗೆ ಕಳಿಸಿದ್ದಾರೆ. ಅಂದರೆ ಲಾಟ್ರಿ ಟಿಕೆಟು ನನಗೆ ಕಳಿಸಿದ ಅಂದರೆ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಈ ನಂಬರ್ ಬರುತ್ತಾ ನೋಡಿ ಅಂತ. ನಾನೇನು ಅದನ್ನು ನೋಡಿ ಹೇಳಲಿಕ್ಕೆ ನನಗೆ ಅದ್ರ ಬಗ್ಗೆ ಯಾವುದೇ ಇಲ್ಲ. ಅವ್ರದ್ದು ಲಾಟ್ರಿ ಟಿಕೆಟ್ ತೊಗೊಂಡು ಆದಮೇಲೆ ಆ ನಂಬರ್ ನನಗೆ ತೋರಿಸ್ತಾ ಇದ್ದಾರೆ, ಇದು ಬರುತ್ತಾ ನೋಡಿ ಅಂತನೋ ಏನೋ ಗೊತ್ತಿಲ್ಲ. ಅವರೇನು ಹೇಳಿಲ್ಲ, ಒಟ್ಟಲ್ಲಿ ಲಾಟ್ರಿ ಟಿಕೆಟ್ ನನಗೆ ಕೇಳೋದು ತೋರಿಸಿದ್ದಾರೆ. ಇದೆಲ್ಲ ಒಂದು ಅದೃಷ್ಟ ಇದ್ದರೆ ಯಾವುದೋ ಒಂದು ಅಕಸ್ಮಾತ್ ಎಲ್ಲೋ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂದಾಗ ಇಂಥದ್ದು ಒಂದು ಮಾಡಿಕೊಂಡಾಗ ಗೆಲ್ಬೋದು. ಪೂರ್ತಿ ನಮ್ಮದು ಸಾಡೆ ಸಾತಿ ಇದೆ, ಪೂರ್ತಿ ನಾವು ಹಾಕಿದ್ದೆಲ್ಲ ಮಣ್ಣಾಗಿ ಹೋಗ್ತಾ ಇದೆ ಅಂದಾಗ ನಾವು ನಿಮಗೆ ಬಂಗಾರ ಕೊಟ್ಟರು ಕೂಡ ಮಣ್ಣಾಗಿ ಹೋಗ್ಬಿಡುತ್ತೆ ಅಂತ ಕೆಲವೊಂದಿರುತ್ತೆ. ಇದು ಏನಾದರೂ ಒಂದು ಸ್ವಲ್ಪ ಲಕ್ಕಿದ್ದು, ಒಂದು ಸ್ವಲ್ಪ ಪರವಾಗಿಲ್ಲ, ನಮ್ಮದು ಜೀವನದಲ್ಲಿ ಏನೋ ಒಂದು ಸ್ವಲ್ಪ ನಮಗೆ ಹತ್ತಕ್ಕೆ ಶಕ್ತಿ ಇದೆ, ಮೇಲಿಂದ ಸ್ವಲ್ಪ ಹತ್ತಿಸಿದ್ರು ಸಾಕು ನಮಗೆ ಹತ್ತಿಬಿಡ್ತೀವಿ ಅನ್ನೋರ್ಗೆ ನಾವು ಮಾಡ್ಬೋದು. ತೀರಾ ನಮ್ಗೆ ನಡೆಯೋಕ್ಕೆ ಆಗಲ್ಲ, ಮೇಲ್ಗಡೆ ಮರಕ್ಕೆ ಹತ್ತಕ್ಕೂ ಆಗಲ್ಲ ಅಂದವ್ರಿಗೆ ನಾವೇನೂ ಮಾಡಲಿಕ್ಕಾಗಲ್ಲ. ಆ ರೀತಿ ಇದು ಒಂದು ಪರಿಸ್ಥಿತಿ. ಇದು ಅದರಲ್ಲಿ ಯಾರಿಗಾದರೂ ಒಂದು ಶಕ್ತಿ ಅನ್ನೋದಿರಬೇಕು. ಶಕ್ತಿ ಅಂತಂದರೆ ಇದರಲ್ಲಿ ಒಂದು ಏನು ಹೇಳ್ತೀವಿ, ಲಕ್ಕು ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಅವ್ರಿಗೆ ಮಾಡೋ ಅಂಥ ಒಂದು ಇದಿರಬೇಕು, ಅಂದರೆ ಶಕ್ತಿ ಇರಬೇಕು. ಆ ರೀತಿ ಇದ್ದಾಗ ಏನಾಗುತ್ತೆ, ಈ ರೀತಿ ಯಾವುದಾದ್ರು ಒಂದು ಚಿಕ್ಕ ಪುಟ್ಟದು ಮಾಡಿಕೊಂಡಾಗ ಆ ಅದೃಷ್ಟದ ಜೊತೆಗೆ ಇದು ಕೂಡ ನಡೆಯುತ್ತೆ. ಅದೃಷ್ಟನೇ ಇಲ್ಲ, ನಮ್ಮದು ದಾರಿದ್ರ್ಯ ಅದೃಷ್ಟ. ನಾವೇನು ಕೊಡಿ, ಈಗ ನಾನು ಮೊದಲೇ ಹೇಳ್ದಂಗೆ, ನಾವು ಹತ್ರ ಚಿನ್ನ ಕೊಟ್ಟರು ಕಬ್ಬಣನೂ ಆಗುತ್ತೆ, ಮಣ್ಣೂ ಆಗೋಗ್ಬಿಡುತ್ತೆ. ಕಬ್ಬಣ ಆದರೂ ಅಟ್ಲೀಸ್ಟು ಕೆಲಸಕ್ಕೆ ಬರುತ್ತೆ, ಈ ಮಣ್ಣಾದಾಗ ಏನಕ್ಕೂ ಬರಲ್ಲ. ಅಂಥದ್ದು ಯಾರಾದರೂ ಸ್ವಲ್ಪ ಪರವಾಗಿಲ್ಲ, ನಮಗೆ ನಾವು ಹತ್ತೋಕ್ಕೆ ಶಕ್ತಿ ಇದೆ, ಸ್ವಲ್ಪ ನಮ್ಮನ್ನು ತಳ್ಳೋರು ಬೇಕು, ಸ್ವಲ್ಪ ಮೇಲೆ ನಮಗೆ ಮರಕ್ಕೆ ಹತ್ತಿಸೋರು ಬೇಕು, ನಮಗೆ ಹತ್ತೋಕ್ಕೆ ಶಕ್ತಿ ಇದೆ ಅನ್ನೋರು ಮಾತ್ರ ಇದನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇದೆಲ್ಲ ಕೊಟ್ಟು ನಾಳೆ ದಿವಸ ಹಾಕ್ದಿಲ್ಲ ಅಂದರೆ ನೀವೇ ನಮ್ಮನ್ನು ಬೈಕೊತಾ ಇರ್ತೀರ, ಅಯ್ಯೋ ಇದು ಕೊಟ್ಟರು ಇದರಿಂದ ಹಾಕಿದೆ ಏನೂ ಆಗಲಿಲ್ಲ ಅಲ್ಲಿ ಅಂತ. ಹಾಗಾಗಿ ನಾನು ಮೊದಲೇ ಇದನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಆ ರೀತಿ ಏನಾದರೂ ಒಂದು ಅದೃಷ್ಟ ಇರೋ ಅಂಥವ್ರು ಯಾವುದೋ ಒಂದು ಚಿಕ್ಕದಾಗಿದ್ದರೆ ನಾನು ಮಾಡ್ತೀನಿ, ಅದನ್ನು ಹೇಳಿಕೊಟ್ರೆ ನಾನು ನಡೆಸ್ತೀನಿ ಅಂದ್ಕೊಂಡವ್ರು ಇದ್ದರೆ ಮಾತ್ರ ಇದಕ್ಕೆ ಕೈ ಹಾಕಿ. ಇಲ್ಲ ಸುಮ್ಮನೆ ಎಲ್ಲರೂ ಹಾಕಿ ಮಂತ್ರ ಕೊಟ್ಟಿದ್ದಾರಲ್ಲ ನಾನು ಮಾಡ್ತೀನಿ ಅಂತ ಹೋಗಿ ಲಾಸ್ ಮಾಡಿಕೊಂಡು ಕೊನೆಗೆ ಕೊಟ್ಟಂಥವ್ರನ್ನ ಬೈಕೊಳಕ್ಕೆ ಹೋಗಬೇಡಿ. ಬನ್ನಿ, ಹೀಗೆ ಇದು ನಾನು ಈ ಮಂತ್ರ ನೋಡಿ, ಈ ರೀತಿ ಇರುತ್ತೆ. ಇದು ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಮಂತ್ರಗಳೇ ಇವೆಲ್ಲ. ಹಾಗಾಗಿ ಈ ಮಂತ್ರ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಯಾರಿಗೆ ಅದೃಷ್ಟ ಇದೆಯೋ ಅವರು ಮಾಡ್ಕೊಳ್ಳಿ. ಅದೃಷ್ಟ ತೀರಾ ನಮ್ಮ ಕೈಲಿ ಆಗೋದೇ ಇಲ್ಲ. ಎಲ್ಲ ನೀವೇ ಎಬ್ಬರಿಸ್ಕೊಂಡಿಸ್ಬೇಕು, ನೀವೇ ಮರ ಹತ್ತಿಸ್ಬೇಕು ಅನ್ನೋದಿದ್ರೆ ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದು ಶಕ್ತಿ ಇರೋರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ಮಾಡೋ ಅಂಥದ್ದು ನೀವು ಯಾವತ್ತು ಹಾಡೋಕ್ಕೆ ಹೋಗ್ತೀರೋ ಅದಕ್ಕಿಂತ ಮುಂಚೆ 21 ದಿವಸ ಇದನ್ನು ಪಠನೆ ಮಾಡಬೇಕು. ಅಂದರೆ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಶ್ರದ್ಧಾಭಕ್ತಿಯಿಂದ ಈ ಮಂತ್ರನ 21 ಬಾರಿ ಪಠಿಸಬೇಕು. ಒಂದು ದಿನಕ್ಕೆ 21 ಸಾರಿ ಈ ಮಂತ್ರನ ಪಠಿಸಬೇಕು. ಅದೇ ರೀತಿ 21 ದಿನ 21 ಸಾರಿ, ಒಂದು ಸಾರಿಗೆ 21 ಸಾರಿ ಮಂತ್ರ ಪಠನೆ ಹೇಳಬೇಕಾಗುತ್ತೆ. ಎಲ್ಲದಕ್ಕೆ ಮಂತ್ರ 108 ಅಂತ ಹೇಳ್ತೀವಿ, ಇದಕ್ಕಿಲ್ಲ ಆ ರೀತಿಯೆಲ್ಲ. ಬರೀ 21 ಬಾರಿ 21 ದಿನ ಅಷ್ಟೇ ಹೇಳಬೇಕಾಗುತ್ತೆ. ಈ ಒಂದು ಮಂತ್ರ ನೀವು ಸರಿಯಾದ ರೀತಿಯಲ್ಲಿ ನೀವು ಒಂದು ಪಠಣೆ ಮಾಡಿದಾಗ ಸರಿಯಾದ ರೀತಿಲಿ ಆಗುತ್ತೆ. ಇದು ಶ್ರದ್ಧಾಭಕ್ತಿನೂ ಇರಬೇಕು, ಮತ್ತು ನಿಮ್ಮಲ್ಲಿ ಆ ಒಂದು ಇದೂ ಇರಬೇಕು. ಸುಮ್ಮನೆ ನಾವು ಏನೂ ಇಲ್ಲದೆ ಅಂತ ಏನೋ ಹೇಳ್ತಾರೆ ನೋಡಿ, ಆ ಥರ ಆಗೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಈ ಮಂತ್ರ ನೀವು ನೋಡ್ಕೋಬೋದು. ಬೇಕು ಅಂತ ನಾನು ಒಂದು ಬಾರಿ ಕೂಡ ಹೇಳ್ತೀನಿ, ಗೊತ್ತಿಲ್ದಿರೋರಿಗೆ. ಅದನ್ನು ನಮಗೆ ಓದಕ್ಕೆ ಬರಲ್ಲ ಅನ್ನೋರಿಗೆ ಇದನ್ನು ಹೇಳೋದ್ರಿಂದ ನೀವು ಬರ್ಕೋಬೋದು ಅಂತ ಹೇಳ್ತೀನಿ. ಮತ್ತು ಪದೇ ನೀವು ಇನ್ನೊಂದು ಸರಿ ಇದನ್ನು ಹೇಳಿ, ಮಂತ್ರ ಹೇಳಿ, ಇದು ಹೆಂಗೆ ಏನು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ಆ ಥರ ಏನಾದರೂ ಕಾಮೆಂಟಲ್ಲಿ ಹಾಕಿ, ಕಾಮೆಂಟಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಬನ್ನಿ ಈಗ ಅದನ್ನು ನೋಡೋಣ. ಸಮುದ್ರ ಕೆ ಬೀಚ್, ಟಾಪು ಮೇ ದ್ವೀಪ ಪೈ ಪಾಟೌ ಪಾಟೆ, ಪೇ ಬೈರಿ ಚಾಂದ್ ಕುಮಾರಿ, ತೀನ್ ಯಾ ಕಹಿ ಸುನಿ, ಓ ರಾಜ್ ರಾಮ ಚೋಕೋ ಹಿ, ಯಾ ಮೂಕ ಜೀತೆ ಹನುಮಂತ ಕರೆ ಸುಹಾಹಿ, ಮೇ ರಿ ಭಾಗತ ಗುರು ಕಿ ಸಖತ್ ಪರ್ಸೆ, ಮಂತ್ರ ಈಶ್ವರೋ ವಾಚ te ಕುವಾಚ ಓ ಹೀತೋ, ಕುಂಬಿ ಪಾಕ ನರಕ ಮೇ ಪಡೇಗ,
ಪಡೆ, ದೋಬೀಕಿ, ಸೋಂದನಿ, ಚಮಾರಾಕಿ, ಮೊಹಾಡೆ, ಮೇಪಡೆ. ಮೊಹಾಡೆ ಅದು ಡೇ, ಅದು ಸ್ವಲ್ಪ ತಿದ್ದಿದ್ದೀನಿ. ಮೊಹಾಡೆ ಮೇಪಡೆ, ಸೋಂದಾನಿ, ಚಮಾರಾಕಿ, ಮೊಹಾಡೆ ಮೇಪಡೆ. ಇದು ಇಷ್ಟು ಮಂತ್ರ. ಇದನ್ನು ನೀವು ದಿನಕ್ಕೆ 21 ಸಾರಿ ಅದನ್ನು ಹೇಳ್ಕೋಬೇಕು. ಒಂದು ಬಾರಿ ಕೂತ್ಕೊಂಡಾಗ 21 ಬಾರಿ ಅದನ್ನು ಹೇಳ್ಕೋಬೇಕಾಗುತ್ತೆ. 21 ದಿವಸ ಆದ ನಂತರ ನಿಮ್ಮ ಅದೃಷ್ಟ ನೀವೇನಾದಿದ್ದರೆ ಪರೀಕ್ಷೆ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಹೆಚ್ಚಿಗೆ ಹಾಕಿ ಹಣ ಕಳ್ಕೊಬೇಡಿ. ಸ್ವಲ್ಪವಾಗ ನೋಡಿ ನಿಮ್ಮ ಅದೃಷ್ಟ ಏನೋ ಪರವಾಗಿಲ್ಲ ಕೈ ಹಿಡಿತಿದೆ ಅನ್ನೋದಿದ್ದರೆ ಸ್ವಲ್ಪವಾಗಿ ಹಾಕ್ಕೊಂಡು ಮುಂದಕ್ಕೆ ಸ್ವಲ್ಪ ಅದನ್ನು ಬೆಳೆಸ್ಕೊಳ್ಳಿ ಅಂತೇಳಿ. ಯಾಕೆ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಅದ್ರದ್ದು ಬಗ್ಗೆ ಗೊತ್ತಿಲ್ಲ ನನಗೆ. ಯಾಕೆ ಅದು ಯಾವ ರೀತಿ ಆಡ್ತಾರೆ, ಏನು ಮಾಡ್ತಾರೆ ಗೊತ್ತು. ಅಲ್ಲಿ ಏನಿರುತ್ತೋ ಅದನ್ನು ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದು ಈ ಅದೃಷ್ಟ ನೀವು ಪರೀಕ್ಷೆ ಮಾಡ್ತೀವಿ ಅಂದರೆ ಮಾತ್ರ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಹೋಗಿ ಆ ಅದೃಷ್ಟನೂ ಇಲ್ಲದೆ ಏನೂ ಇಲ್ಲದೆ ಮಾಡಿಕೊಂಡು ಹಣನ ಕಳ್ಕೊಂಡು ಮತ್ತೆ ಅದಕ್ಕೆ ತೊಂದರೆಗೆ ಒಳಗಾಡಬೇಡಿ ಅಂತ ಹೇಳ್ತೀನಿ. ಯಾಕೆ ಇರೋ ವಿಷಯ ಹೇಳ್ತಾ ಇದ್ದೀನಿ ನಿಮಗೆ. ಆ ರೀತಿ ಶಕ್ತಿ ಇದ್ದವ್ರು ಮಾತ್ರ ಮಾಡ್ಕೊಳ್ಳಿ. ಯಾಕೆ ನನಗೆ ಕೆಲವ್ರಿಗೆ ಓದಕ್ಕೆ ಬರಲ್ಲ ಅಂತಾರೆ, ಹಾಗಾಗಿ ನಾನು ಆ ಒಂದು ಮಂತ್ರ ಕೂಡ ನಿಮಗೆ ಹೇಳ್ತಾ ಇರೋದು. ಅದನ್ನು ಬೇಕಾದ್ರೆ ನೀವು ಕೇಳಿಕೊಂಡು ಒಂದು ಡೈರಿಲೋ ಒಂದು ಪೇಪರ್ಲೋ ಬರ್ಕೊಂಡು ಇದನ್ನು ನೀವು ಸಿದ್ಧಿ ಮಾಡ್ಕೋಬೋದು. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ದಯವಿಟ್ಟು ವಾಟ್ಸಪ್ಪಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅಕಸ್ಮಾತ್ ಒಂದು ದಿವಸ ಲೇಟ್ ಆದರೂ ಒಂದು 2ನೇ ದಿವಸಕ್ಕೆ 3ನೇ ದಿವಸಕ್ಕಾದ್ರೂ ನಾನು ನೋಡಿ ಆನ್ಸರ್ ಮಾಡ್ತೀನಿ. ಕೆಲವರಂತೂ ಅವತ್ತೇ ಆಗಬೇಕು, ಆಗಲೇ ನೋಡಬೇಕು ಅಂತ ಹೇಳ್ತೀರಾ. ನನಗೂ ಸಾಕಷ್ಟು ಕೆಲಸ ಇರುತ್ತಲ್ವಾ. ಈಗ ನೋಡಿ, ನಿಮಗೆ ಒಂದು ವಿಡಿಯೋ ಕೊಡಬೇಕು ಅಂದರೆ ನಾನು ಸಾಕಷ್ಟು ತಯಾರಿ ಮಾಡ್ಕೋಬೇಕಾದ್ರಿಗೆ. ಅದು ನನಗೆ ಒಂದು ಇಲ್ಲ ಅಂದರೂ 2 ರಿಂದ 3 ಅವರ್ ಆಗುತ್ತೆ. ಸುಮ್ಮನೆ ನೋಡಿದೆ ಸುಮ್ಮನೆ ಬರದೆ ಅನ್ನಂಗಿಲ್ಲ. ಅದನ್ನು ತೊಗೊಂಡು ಅದಕ್ಕೆ ಯಾವುದೇ ರೀತಿ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ಪ್ರಿಪೇರ್ ಆಗಿ ನಿಮಗೆ ಕೊಡಬೇಕಷ್ಟೊತ್ತಿಗೆ ಒಂದೊಂದು ಸರಿ ಮೊಬೈಲ್ ಕೂಡ ಕೈ ಕೊಡ್ತವೆ. ನೋಡಿ, ನೆನ್ನೆ ಎಲ್ಲ ಅದೇ ಥರ ಪ್ರಾಬ್ಲಮ್ ಆಯಿತು. ನನಗೆ ಮೊಬೈಲ್ ಹ್ಯಾಕ್ ಆಗೋಯಿತು. ಹ್ಯಾಂಗ್ ಆಗಿರೋದ್ರಿಂದ 2-3 ಸಾರಿ ನಾನು ಮಾಡೋದು ಅದು ಕಟ್ ಆಗ್ತಿತ್ತು. 2 ನಿಮಿಷ 3 ನಿಮಿಷಕ್ಕೆಲ್ಲ ಕಟ್ಟಾಗಿ ಹೋಗ್ತಿತ್ತು. ನೆನ್ನೆ ಅದಕ್ಕಾಗೆ ಮಾಡೋಕ್ಕೆ ಆಗಲಿಲ್ಲ ನಾನು ವಿಡಿಯೋನ. ನೋಡಿ, ಇವತ್ತೇನೋ ಸ್ವಲ್ಪ ಇದೆ ಈ ರೀತಿ ಮಾಡಿದ್ದೀನಿ. ದಯವಿಟ್ಟು ಇದನ್ನು ನಿಮಗೇನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ವೀಕ್ಷಕರು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಧನ್ಯವಾದಗಳು.